ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಸ್ನೇಹಿತರೆ, ಡಿವೈನ್ ಕನ್ನಡ ಕುಟುಂಬಕ್ಕೆ ಹೃದಯಪೂರ್ವಕ ಸ್ವಾಗತ. ಇಂದು ನಾನು ಮಾತನಾಡುತ್ತಿರುವುದು ಮಾತಿಗಿಂತ ಮೌನವನ್ನು ಹೆಚ್ಚು ನಂಬುವ, ಕೋಪಕ್ಕಿಂತ ಸಹನೆಯನ್ನು ಆಯ್ಕೆ ಮಾಡುವ, ಸ್ಥಿರತೆ ಮತ್ತು ನಂಬಿಕೆಯ ಮತ್ತೊಂದು ಹೆಸರಾದ ವೃಷಭರಾಶಿ ಬಗ್ಗೆ. ನನ್ನ ಪ್ರೀತಿಯ ವೃಷಭರಾಶಿಯ ಸಹೋದರ ಸಹೋದರಿಯರೇ, ನಿಮ್ಮ ಜೀವನವನ್ನು ದೂರದಿಂದ ನೋಡಿದವರಿಗೆ ಇವರು ತುಂಬಾ ಸ್ಟ್ರಾಂಗ್ ಅನ್ನಿಸುತ್ತದೆ. ಆದರೆ ನಿಮ್ಮ ಮನಸ್ಸಿನೊಳಗೆ ನಡೆಯುವ ಯುದ್ಧ ಯಾರಿಗೂ ಗೊತ್ತಿಲ್ಲ. ನೀವು ಜೋರಾಗಿ ಅಳುವುದಿಲ್ಲ, ನೀವು ಜೋರಾಗಿ ದೂರು ಹೇಳುವುದಿಲ್ಲ. ನಿಮ್ಮ ನೋವನ್ನು ನೀವು ನಿಮ್ಮೊಳಗೆ ಮುಚ್ಚಿಕೊಳ್ಳುತ್ತೀರಿ. ನೀವು ಒಂದು ಮಾತು ಹೇಳುತ್ತೀರಾ, ನಾನು ಸಹಿಸಬಲ್ಲೆ, ಆದರೆ ಯಾರೂ ಕೇಳುವುದಿಲ್ಲ. ಎಷ್ಟು ದಿನ? ಕಳೆದ ಕೆಲವು ವರ್ಷಗಳು ನಿಮ್ಮ ಪಾಲಿಗೆ ಸುಲಭವಾಗಿರಲಿಲ್ಲ. ಕುಟುಂಬದ ಜವಾಬ್ದಾರಿಗಳು ನಿಮ್ಮ ಭುಜದ ಮೇಲೆ ಬಿದ್ದವು. ಹಣದ ಒತ್ತಡ ನಿಮ್ಮ ನಿದ್ದೆಯನ್ನು ಕಿತ್ತುಕೊಂಡಿತು. ಸಂಬಂಧಗಳಲ್ಲಿ ನೀವು ಕೊಟ್ಟಷ್ಟು ಮರುಪಡೆಯುವುದು ಕಡಿಮೆಯಾಯಿತು. ಕೆಲವೊಂಗೆ ನಿಮಗೆ ಅನ್ನಿಸಿತು, ನಾನು ಇಷ್ಟು ಒಳ್ಳೆಯವನಾಗಿದ್ದರೂ ನನ್ನ ಜೀವನ ಏಕೆ ಮುಂದೆ ಹೋಗುತ್ತಿಲ್ಲ? ಈ ಪ್ರಶ್ನೆ ನಿಮ್ಮನ್ನು ಒಳಗೊಳಗೆ ಮುರಿದಿದೆ. ಆದರೆ ಇಂದು ನಾನು ನಿಮಗೆ ಒಂದು ಮಾತು ಹೇಳಲು ಬಂದಿದ್ದೇನೆ. ದೇವರು ಮೌನವಾಗಿದ್ದಾನೆ ಅಂದರೆ ಅವನು ಕೆಲಸ ಮಾಡುತ್ತಿಲ್ಲ ಅನ್ನೋದಲ್ಲ. ವೃಷಭರಾಶಿಯವರೇ, 2026 ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ತಿರುವು. ಇದು ಕೇವಲ ಹೊಸ ವರ್ಷವಲ್ಲ, ಇದು ನಿಮ್ಮ ಜೀವನಕ್ಕೆ ಸ್ಥಿರತೆ ಮರಳಿ ಬರುವ, ಗೌರವ ಮರಳಿ ಸಿಗುವ, ಮನಃಶಾಂತಿ ಪುನಃ ಹುಟ್ಟುವ ವರ್ಷ. ಬನ್ನಿ, ಈ ವರ್ಷ ನಿಮ್ಮ ಪಾಲಿಗೆ ಏನು ಬರೆದುಕೊಂಡಿದೆ ಎಂದು ಒಂದೊಂದು ಹಂತವಾಗಿ ತಿಳಿದುಕೊಳ್ಳೋಣ. ವೃಷಭರಾಶಿಯ ಆತ್ಮಸ್ವಭಾವ. ನೀವು ಯಾರು? ವೃಷಭರಾಶಿಯವರು ಎಂದರೆ ನಿಧಾನವಾಗಿ ಆದರೆ ಖಚಿತವಾಗಿ ನಡೆಯುವವರು, ಒಮ್ಮೆ ನಂಬಿದರೆ ಕೊನೆಯವರೆಗೂ ನಿಲ್ಲುವವರು, ಕುಟುಂಬಕ್ಕಾಗಿ ತಮ್ಮ ಕನಸುಗಳನ್ನೇ ತ್ಯಾಗ ಮಾಡುವವರು, ಗದ್ದಲವಿಲ್ಲದೆ ಜವಾಬ್ದಾರಿ ಹೊರುವವರು. ನೀವು ಹೊಳೆಯುವುದಿಲ್ಲ, ಆದರೆ ಬೆಳಕು ನಿಮ್ಮಲ್ಲಿದೆ. ನೀವು ಶಬ್ದ ಮಾಡುವುದಿಲ್ಲ, ಆದರೆ ನಿಮ್ಮ ಮೌನವೇ ನಿಮ್ಮ ಶಕ್ತಿ. ಸಮಸ್ಯೆ ಏನೆಂದರೆ ಈ ಜಗತ್ತು ಶಬ್ದ ಮಾಡುವವರನ್ನೇ ಗಮನಿಸುತ್ತದೆ, ಮೌನವಾಗಿ ಹೊರುವವರನ್ನಲ್ಲ. 2026 ಈ ಸಮೀಕರಣವನ್ನು ಬದಲಾಯಿಸಲು ಬರುತ್ತಿದೆ. 2026ರಲ್ಲಿ ವೃಷಭರಾಶಿಗೆ ಗ್ರಹಗಳ ಮಹಾಸಂಚಾರ. ಈಗ ಬನ್ನಿ, ನಿಮ್ಮ ಜೀವನದ ಹಣೆಬರಹವನ್ನು ನಿರ್ಧರಿಸುವ ಗ್ರಹಗಳ ಸ್ಥಿತಿಯನ್ನು ಅರ್ಥಮಾಡಿಕೊಳ್ಳೋಣ. ಶನಿ ಮಹಾತ್ಮ, ಲಾಭಸ್ಥಾನದಲ್ಲಿ ಕರ್ಮ ಪರೀಕ್ಷೆ. ಶನಿ ಇಡೀ ವರ್ಷ ನಿಮ್ಮ ಲಾಭಸ್ಥಾನದಲ್ಲಿರುತ್ತಾರೆ. ಶನಿ ಎಂದರೆ ಶಿಕ್ಷೆಯಲ್ಲ, ಶನಿ ಎಂದರೆ ಕರ್ಮದ ಲೆಕ್ಕಪತ್ರ. ನೀವು ಇಷ್ಟು ವರ್ಷ ಯಾರಿಗಾಗಿ ಶ್ರಮಿಸಿದ್ದೀರೋ, ಯಾರಿಗಾಗಿ ಸಹಿಸಿದ್ದೀರೋ, ಯಾರಿಗಾಗಿ ಮೌನವಾಗಿದ್ದೀರೋ, ಅದರ ಲೆಕ್ಕ 2026ರಲ್ಲಿ ತೆರೆದುಕೊಳ್ಳುತ್ತದೆ. ಶನಿ ನಿಮಗೆ ಏನು ಕೊಡುತ್ತಾನೆ? ನಿಧಾನವಾದ ಬೆಳವಣಿಗೆ, ಆದರೆ ಶಾಶ್ವತವಾದ ಸ್ಥಿರತೆ. ಸುಳ್ಳು ಜನರಿಂದ ದೂರ, ನಿಜವಾದ ಸಂಬಂಧಗಳ ಆಯ್ಕೆ. ಶನಿ ನಿಮ್ಮ ಜೀವನದಿಂದ ಅನಗತ್ಯ ಭಾರವನ್ನು ತೆಗೆದುಹಾಕುತ್ತಾನೆ. ಗುರು ಅಂದರೆ ಬೃಹಸ್ಪತಿ, ಹಣ ಮತ್ತು ಗೌರವದ ರಕ್ಷಕ. ಗುರು 2026ರಲ್ಲಿ ನಿಮ್ಮ ಹಣಕಾಸು ಮತ್ತು ಕುಟುಂಬದ ವಿಚಾರಗಳನ್ನು ಹೆಚ್ಚು ಸ್ಪಷ್ಟಗೊಳಿಸುತ್ತಾರೆ. ವರ್ಷದ ಮೊದಲ ಭಾಗದಲ್ಲಿ ನೀವು ಹಣದ ಬಗ್ಗೆ ಹೆಚ್ಚು ಯೋಚಿಸುತ್ತೀರಿ. ಸಾಕಾಗುತ್ತಾ? ಭವಿಷ್ಯ ಸುರಕ್ಷಿತವಾ? ಈ ಪ್ರಶ್ನೆಗಳು ಬರುತ್ತವೆ. ಆದರೆ ವರ್ಷದ ಮಧ್ಯದಿಂದ ಗುರು ನಿಮ್ಮ ಲಾಭದ ಮಾರ್ಗವನ್ನು ತೆರೆಯುತ್ತಾರೆ. ಆದಾಯ ಹೆಚ್ಚಳ, ಹಳೆಯ ಹಣ ವಾಪಸ್ಸು, ಗೌರವ ಹೆಚ್ಚಳ, ಸಮಾಜದಲ್ಲಿ ನಿಮ್ಮ ಮಾತಿಗೆ ಬೆಲೆ. ಗುರು ನಿಮ್ಮನ್ನು ಜೋರಾಗಿ ಮೇಲಕ್ಕೆ ಎತ್ತುವುದಿಲ್ಲ, ಅವರು ನಿಧಾನವಾಗಿ ಬಲವಾದ ನೆಲೆಯ ಮೇಲೆ ನಿಲ್ಲಿಸುತ್ತಾರೆ. ರಾಹು ಕೇತು, ಒಳಗಿನ ಮತ್ತು ಹೊರಗಿನ ಯುದ್ಧ. ರಾಹು ನಿಮ್ಮ ವೃತ್ತಿ ಮತ್ತು ಗೌರವದ ಸ್ಥಾನದಲ್ಲಿ, ಕೇತು ನಿಮ್ಮ ಮನೆಯ ಒಳಗಿನ ಭಾವನೆಗಳಲ್ಲಿ. ಅಂದರೆ ಹೊರಗೆ ನೀವು ಸ್ಟ್ರಾಂಗ್, ಒಳಗೆ ನೀವು ಮೌನ. 2026ರಲ್ಲಿ ಈ ಎರಡರ ನಡುವೆ ಸಮತೋಲನ ಕಲಿಯುತ್ತೀರಿ. 2026ರ ಮೂಲ ಸಂದೇಶ ವೃಷಭರಾಶಿಗೆ. ಈ ವರ್ಷ ನಿಮಗೆ ಹೇಳುವ ಪಾಠ ಏನು ಗೊತ್ತಾ? ನೀನು ಎಲ್ಲರಿಗಾಗಿ ಬದುಕಿದೆ, ಈಗ ನಿನಗಾಗಿ ಬದುಕುವುದನ್ನು ಕಲಿತುಕೋ. ಸ್ಥಿರತೆ, ಗೌರವ, ಶಾಂತಿ ಈ ಮೂರೂ ನಿಮ್ಮ ಜೀವನಕ್ಕೆ ಒಟ್ಟಿಗೆ ಮರಳುವ ವರ್ಷ 2026. ವೃಷಭರಾಶಿಯವರೇ, ಇಷ್ಟು ದೂರ ನಾವು ನಿಮ್ಮ ಆತ್ಮಸ್ವಭಾವ, ಕಳೆದ ವರ್ಷಗಳ ಕರ್ಮಭಾರ ಮತ್ತು 2026ರಲ್ಲಿ ಗ್ರಹಗಳು ನಿಮ್ಮ ಜೀವನಕ್ಕೆ ಏನು ತರುತ್ತವೆ ಎಂಬುದನ್ನು ತಿಳಿದುಕೊಂಡೆವು.
ಈಗ ನಾವು ನಿಮ್ಮ ಜೀವನದ ಪ್ರತಿಯೊಂದು ಮುಖ್ಯ ಕ್ಷೇತ್ರವನ್ನು ಆಳವಾಗಿ ನೋಡೋಣ. ವೃತ್ತಿ ನಟು ಉದ್ಯೋಗ, ನಿಮ್ಮ ಮೌಲ್ಯಕ್ಕೆ ಸಿಗುವ ಗೌರವ. ವೃಷಭ ರಾಶಿಯವರೇ, ನೀವು ಕೆಲಸದಲ್ಲಿ ಶಬ್ದ ಮಾಡುವವರಲ್ಲ, ನೀವು ಕೆಲಸ ಮಾಡಿ ತೋರಿಸುವವರು. ಕಳೆದ ಕೆಲವು ವರ್ಷಗಳಲ್ಲಿ ನೀವು ಸಾಕಷ್ಟು ಶ್ರಮಪಟ್ಟಿದ್ದೀರಿ, ಆದರೆ ಆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿಲ್ಲ ಎಂಬ ಭಾವನೆ ನಿಮ್ಮೊಳಗಿತ್ತು. ಕೆಲವೊಮ್ಮೆ ನಾನು ಇಷ್ಟು ಮಾಡಿದರೂ ನನ್ನನ್ನು ಯಾರೂ ಗಮನಿಸುತ್ತಿಲ್ಲವೇ ಎಂಬ ನೋವು ಕಾಡಿದೆ. 2026 ಈ ಪ್ರಶ್ನೆಗೆ ಉತ್ತರ ಕೊಡುತ್ತದೆ. ವರ್ಷದ ಮೊದಲಾರ್ಧದಲ್ಲಿ ಕೆಲಸದ ಒತ್ತಡ ಸ್ವಲ್ಪ ಹೆಚ್ಚಾಗಬಹುದು, ಹೊಣೆಗಾರಿಕೆಗಳು ಹೆಚ್ಚಾಗುತ್ತವೆ. ಆದರೆ ನೀವು ಗಮನಿಸಬೇಕು, ಇದು ನಿಮಗೆ ನಂಬಿಕೆ ಇರುವುದ ಸಂಕೇತ. ಮೇಲಾಧಿಕಾರಿಗಳು ನಿಮ್ಮನ್ನು ಪರೀಕ್ಷಿಸುತ್ತಿದ್ದಾರೆ. ನೀವು ತಾಳ್ಮೆ ಕಳೆದುಕೊಳ್ಳದೆ ನಿಮ್ಮ ಕೆಲಸವನ್ನು ಶ್ರದ್ಧೆಯಿಂದ ಮಾಡಿದರೆ ವರ್ಷದ ಮಧ್ಯಭಾಗದಿಂದ ನಿಮ್ಮ ಕೆಲಸಕ್ಕೆ ಗೌರವ ಸಿಗಲು ಆರಂಭವಾಗುತ್ತದೆ. ಪದೋನ್ನತಿ, ಸಂಬಳ ಹೆಚ್ಚಳ ಅಥವಾ ಸ್ಥಾನಮಾನದಲ್ಲಿ ಬದಲಾವಣೆ ಇವೆಲ್ಲವೂ ನಿಧಾನವಾಗಿ ಆದರೆ ಖಚಿತವಾಗಿ ಸಂಭವಿಸುವ ಸೂಚನೆಗಳಿವೆ. ವ್ಯಾಪಾರ ಮಾಡುವವರಿಗೆ 2026 ಅತಿಯಾದ ಜಿಗಿತದ ವರ್ಷವಲ್ಲ, ಇದು ಬಲವಾದ ಅಡಿಪಾಯ ಹಾಕುವ ವರ್ಷ. ಹೊಸ ಪಾಲುದಾರಿಕೆ ಮಾಡುವಾಗ ಎಚ್ಚರಿಕೆ ಅಗತ್ಯ, ಆದರೆ ಹಳೆಯ ಗ್ರಾಹಕರಿಂದ ಲಾಭ ಹೆಚ್ಚಾಗುತ್ತದೆ. ನಿಮ್ಮ ಕೆಲಸದ ಗುಣಮಟ್ಟವೇ ನಿಮ್ಮ ಗುರುತು ಆಗುವ ವರ್ಷ ಇದು. ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ. ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ಹಣ ಮತ್ತು ಆರ್ಥಿಕ ಸ್ಥಿತಿ, ನಿಧಾನವಾದ ಆದರೆ ಭದ್ರವಾದ ಏರಿಕೆ. ವೃಷಭ ರಾಶಿಯವರೇ, ಹಣ ನಿಮ್ಮ ಜೀವನದಲ್ಲಿ ಯಾವತ್ತೂ ಪ್ರಮುಖ ಪಾತ್ರ ವಹಿಸಿದೆ. ಹಣಗಾಗಿ ಅಲ್ಲ, ಹಣದಿಂದ ಬರುವ ಭದ್ರತೆಗಾಗಿ. 2026ರಲ್ಲಿ ನಿಮ್ಮ ಹಣಕಾಸಿನ ಸ್ಥಿತಿ ನಿಧಾನವಾಗಿ ಆದರೆ ಸ್ಥಿರವಾಗಿ ಸುಧಾರಿಸುತ್ತದೆ. ಆದಾಯ ಬರುತ್ತದೆ, ಆದರೆ ಅದಕ್ಕಿಂತ ಮುಖ್ಯವಾಗಿ ಹಣವನ್ನು ಹೇಗೆ ಉಳಿಸಬೇಕು ಎಂಬ ಬುದ್ಧಿ ಬರುತ್ತದೆ. ಕಳೆದ ದಿನಗಳಲ್ಲಿ ನೀವು ಯಾರಿಗೋ ಸಹಾಯಕ್ಕಾಗಿ ಹಣ ಕೊಟ್ಟು ಮರುಪಡೆಯಲಾಗದೆ ನೋವು ಅನುಭವಿಸಿರಬಹುದು. 2026 ನಂತರ ನೀವು ಹಣದ ವಿಚಾರದಲ್ಲಿ ಹೆಚ್ಚು ಪ್ರಾಯೋಗಿಕರಾಗುತ್ತೀರಿ. ಹಳೆಯ ಸಾಲಗಳು, ಬಾಕಿ ಹಣಗಳು ನಿಧಾನವಾಗಿ ತೀರಿಕೊಳ್ಳುವ ಸೂಚನೆಗಳಿವೆ. ಆದರೆ ಅತಿಯಾದ ಖರ್ಚು, ವಿಶೇಷವಾಗಿ ಐಶ್ವರ್ಯದ ವಿಚಾರಗಳಲ್ಲಿ ಎಚ್ಚರಿಕೆ ಅಗತ್ಯ. ನಿಮ್ಮ ಜೀವನದಲ್ಲಿ ಸಾಕು ಎಂಬ ಭಾವನೆ ಮೂಡುವ ವರ್ಷ ಇದು. ಅದೇ ನಿಜವಾದ ಶ್ರೀಮಂತಿಕೆ. ಆಸ್ತಿ, ಮನೆ ಮತ್ತು ವಾಹನ. ವೃಷಭ ರಾಶಿಯವರೇ, ಮನೆ ಎಂದರೆ ನಿಮಗೆ ಕೇವಲ ಕಟ್ಟಡವಲ್ಲ, ಅದು ಭದ್ರತೆ, ಶಾಂತಿ ಮತ್ತು ಗೌರವ. 2026ರಲ್ಲಿ ಆಸ್ತಿ ಸಂಬಂಧಿತ ವಿಚಾರಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಹಳೆಯ ವಿವಾದಗಳು, ತೊಂದರೆಗಳು ನಿಧಾನವಾಗಿ ಪರಿಹಾರವಾಗುತ್ತವೆ. ವರ್ಷದ ದ್ವಿತೀಯಾರ್ಧದಲ್ಲಿ ಮನೆ ಖರೀದಿ, ಭೂಮಿ ಹೂಡಿಕೆ ಅಥವಾ ವಾಹನ ಖರೀದಿಗೆ ಉತ್ತಮ ಯೋಗವಿದೆ. ಆದರೆ ಆತುರ ಬೇಡ. ಸರಿಯಾದ ಸಮಯದಲ್ಲಿ ತೆಗೆದುಕೊಂಡ ನಿರ್ಧಾರವೇ ನಿಮಗೆ ಸಂತೋಷ ಕೊಡುತ್ತದೆ. ವಿದೇಶ ಪ್ರಯಾಣ ಮತ್ತು ಸ್ಥಳಾಂತರ. ಕೆಲವು ವೃಷಭ ರಾಶಿಯವರಿಗೆ 2026ರಲ್ಲಿ ವಿದೇಶ ಸಂಬಂಧಿತ ಅವಕಾಶಗಳು ಬರಬಹುದು. ಉದ್ಯೋಗಕ್ಕಾಗಿ, ವ್ಯಾಪಾರದ ಕಾರಣಕ್ಕೆ ಅಥವಾ ಮನಃಶಾಂತಿಗಾಗಿ ಪ್ರಯಾಣ ನಿಮ್ಮ ಜೀವನದ ದೃಷ್ಟಿಕೋನವನ್ನು ಬದಲಾಯಿಸುತ್ತದೆ. ದೂರ ಹೋಗುವ ಅವಕಾಶ ಬಂದರೆ ಭಯಪಡಬೇಡಿ. ಆ ದೂರವೇ ನಿಮ್ಮ ಒಳಗಿನ ಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಪ್ರೀತಿ, ವಿವಾಹ ಮತ್ತು ಸಂಬಂಧಗಳು.
ವೃಷಭರಾಶಿಯವರು ಪ್ರೀತಿಯಲ್ಲಿ ಬಹಳ ಗಂಭೀರರು. ಒಮ್ಮೆ ಪ್ರೀತಿ ಮಾಡಿದರೆ ಅದನ್ನು ಜೀವನ ಪೂರ್ತಿ ಕಾಪಾಡಿಕೊಳ್ಳಲು ಬಯಸುವವರು. ಆದರೆ ಕಳೆದ ಕೆಲವು ವರ್ಷಗಳಲ್ಲಿ ನೀವು ಕೊಟ್ಟಷ್ಟು ಪ್ರೀತಿ ನಿಮಗೆ ಸಿಕ್ಕಿಲ್ಲ ಎಂಬ ಭಾವನೆ ಬಂದಿದೆ. 2026ರಲ್ಲಿ ಸಂಬಂಧಗಳಲ್ಲಿ ಸ್ಪಷ್ಟತೆ ಬರುತ್ತದೆ. ಯಾರು ನಿಮ್ಮ ಜೀವನದಲ್ಲಿ ಇರಬೇಕು, ಯಾರು ಹೊರ ಹೋಗಬೇಕು, ಈ ಸತ್ಯ ನಿಮಗೆ ಸ್ಪಷ್ಟವಾಗಿ ಕಾಣಿಸುತ್ತದೆ. ಇದು ನೋವು ತರಬಹುದು, ಆದರೆ ಅದೇ ನಿಮ್ಮ ಮನಸ್ಸಿಗೆ ಶಾಂತಿ ಕೊಡುತ್ತದೆ. ವಿವಾಹಕ್ಕೆ ಕಾಯುತ್ತಿರುವವರಿಗೆ ವರ್ಷದ ದ್ವಿತೀಯಾರ್ಧ ಉತ್ತಮ ಸೂಚನೆ ಕೊಡುತ್ತದೆ. ವಿವಾಹಿತರಿಗೆ ಪರಸ್ಪರ ಅರ್ಥಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಮೌನವಾಗಿ ಕೋಪವನ್ನು ಹಿಡಿದುಕೊಳ್ಳುವುದರ ಬದಲು ಮೃದುವಾಗಿ ಮಾತನಾಡುವುದನ್ನು ಕಲಿಯಿರಿ. ಅದೇ ನಿಮ್ಮ ಸಂಬಂಧಗಳ ರಕ್ಷಣೆ. ಕುಟುಂಬ, ಪೋಷಕರು ಮತ್ತು ಮಕ್ಕಳು. 2026ರಲ್ಲಿ ಕುಟುಂಬದ ಜವಾಬ್ದಾರಿಗಳು ಸ್ವಲ್ಪ ಹೆಚ್ಚಾಗಬಹುದು. ಪೋಷಕರ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗಬಹುದು. ಆದರೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಗೌರವ ಹೆಚ್ಚಾಗುತ್ತದೆ. ನೀವು ಯಾವತ್ತೂ ಕೊಡುತ್ತಿದ್ದ ಬೆಂಬಲಕ್ಕೆ ಪ್ರತಿಫಲ ಸಿಗುತ್ತದೆ. ಮಕ್ಕಳ ವಿಚಾರದಲ್ಲಿ ಶುಭಸುದ್ದಿ ಕೇಳುವ ಸಾಧ್ಯತೆ ಇದೆ. ಶಿಕ್ಷಣ ಮತ್ತು ಭವಿಷ್ಯಕ್ಕೆ ಸಂಬಂಧಿಸಿದಂತೆ ಉತ್ತಮ ನಿರ್ಧಾರಗಳು ಆಗುತ್ತವೆ. ಆರೋಗ್ಯ, ದೇಹಕ್ಕಿಂತ ಮನಸ್ಸಿಗೆ ಗಮನ. ವೃಷಭರಾಶಿಯವರೇ, ನಿಮ್ಮ ಆರೋಗ್ಯದ ದೊಡ್ಡ ಸಮಸ್ಯೆ ದೇಹಕ್ಕಿಂತ ಮನಸ್ಸು. ನೀವು ಹೆಚ್ಚು ಯೋಚಿಸುತ್ತೀರಿ, ಮೌನವಾಗಿ ಎಲ್ಲವನ್ನೂ ಒಳಗೊಳಗೆ ಇಟ್ಟುಕೊಳ್ಳುತ್ತೀರಿ. 2026ರಲ್ಲಿ ಗಂಟಲು, ಕುತ್ತಿಗೆ, ಥೈರಾಯ್ಡ್ ಅಥವಾ ತೂಕದ ವಿಚಾರದಲ್ಲಿ ಎಚ್ಚರಿಕೆ ಅಗತ್ಯ. ನಿಯಮಿತ ಜೀವನ ಶೈಲಿ ಮತ್ತು ಸಮಯಕ್ಕೆ ಆಹಾರ ಬಹಳ ಮುಖ್ಯ. ಮನಸ್ಸಿಗೆ ವಿಶ್ರಾಂತಿ ಕೊಡಿ, ಒಮ್ಮೆ ನಿಮ್ಮನ್ನೇ ಮೊದಲಿಗರಾಗಿಸಿ. ಆಧ್ಯಾತ್ಮಿಕ ಬೆಳವಣಿಗೆ, ಒಳಗಿನ ಶಾಂತಿ. 2026 ನಿಮ್ಮನ್ನು ಹೊರಗಿನ ಸಾಧನೆಗಿಂತ ಒಳಗಿನ ಶಾಂತಿಯ ಕಡೆಗೆ ಕರೆದೊರೆಯುತ್ತದೆ. ನೀವು ದೇವರನ್ನು ಹೆಚ್ಚು ಪ್ರಶ್ನಿಸುವುದಿಲ್ಲ, ಆದರೆ ಈ ವರ್ಷ ದೇವರೊಂದಿಗೆ ನಿಮ್ಮ ಸಂಬಂಧ ಗಟ್ಟಿಯಾಗುತ್ತದೆ. ಧ್ಯಾನ, ಮಂತ್ರಜಪ, ಮೌನ ಇವುಗಳು ನಿಮ್ಮ ಜೀವನದ ಭಾಗವಾಗುತ್ತವೆ. ನೀವು ಹುಡುಕುತ್ತಿದ್ದ ಉತ್ತರಗಳು ನಿಮ್ಮೊಳಗೇ ಇವೆ ಎಂಬ ಅರಿವು ಬರುತ್ತದೆ. ಸರಳ ಆದರೆ ಪರಿಣಾಮಕಾರಿ ಪರಿಹಾರಗಳು. ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಯನ್ನು ಸ್ಮರಿಸಿ, ಬಿಳಿ ಬಟ್ಟೆ ಧರಿಸಿ, ಸಾಧ್ಯವಾದಷ್ಟು ಶುದ್ಧತೆಯನ್ನು ಕಾಪಾಡಿಕೊಳ್ಳಿ. ಬಡವರಿಗೆ ಅನ್ನ ಅಥವಾ ಹಾಲು ದಾನ ಮಾಡಿ. ಸ್ನಾನದ ನೀರಿಗೆ ಚಿಟಿಕೆ ಅರಿಶಿಣ ಹಾಕಿ. ಇವು ದೊಡ್ಡ ಕಾರ್ಯಗಳಲ್ಲ, ಆದರೆ ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಸ್ಥಿರತೆ ಕೊಡುತ್ತವೆ.